ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಧನುರ್ರಾಶಿ ಯುಗಾದಿ ಭವಿಷ್ಯ. ನೋಡಿ, ಧನುರ್ರಾಶಿಗೆ ಈಗ ಸದ್ಯ ಗುರು ತುಂಬಾ ಒಳ್ಳೆ ಪೊಸಿಷನ್ ಇದ್ದಾನೆ, 7ನೇ ಮನೆಯಲ್ಲಿದ್ದಾನೆ. ತುಂಬಾ ಒಳ್ಳೆ ವಿಷಯ. ಮದುವೆ ಆಗ್ಲಿಲ್ಲದವರಿಗೆ ಮದುವೆ ಫಿಕ್ಸ್ ಆಗೋ ಸಮಯ, ಅಥವಾ ಮದುವೆ ಆಲ್ರೆಡಿ ಆಗೋ ಸಮಯನೂ ಬಂದ್ಬಿಡ್ಬೋದು. ಅಷ್ಟು ಒಳ್ಳೆ ಟೈಮು. ನಿಮ್ಗೆಲ್ಲಾ ರೀತಿಯಿಂದ ಗುರುವಿನ ಆಶೀರ್ವಾದ, ಗುರುಬಲ ಈಗ ಇದೆ. ಹಿಂದಿನ ವರ್ಷವೂ ಇತ್ತು, ಈಗಲೂ ಕೂಡ ಇದೆ. ಆದರೆ ಜೂನ್ 4-5ನೇ ತಾರೀಕಿನ ನಂತರ, 2026 ಜೂನ್ 4 ಅಥವಾ 5ನೇ ತಾರೀಕಿನ ನಂತರ ಗುರುಬಲ ನಿಮಗೆ ಹೋಗ್ತದೆ, ಗುರುಬಲ ಇರಲ್ಲ. ಅಂದ ಮೇಲೆ ನೋಡಿ, ಅಲ್ಲಿವರೆಗೂ ಅಂದ್ರೆ ಇನ್ನು 2 ತಿಂಗಳ ಕಾಲ ಅದ್ಭುತವಾದ ಸಮಯ ಇದೆ. ಏನಾದ್ರೂ ಒಳ್ಳೆ ಕೆಲಸ ಇದ್ರೆ, ಉದಾಹರಣೆ ವಾಹನ ತಗೊಳ್ಳದಿದ್ರೆ, ಮನೆ ಕಟ್ಟೋದಿದ್ರೆ, ಮದುವೆ ವಿಷಯಗಳಿದ್ರೆ, ಈ 2 ತಿಂಗಳ ಕಾಲ ತುಂಬಾ ಚೆನ್ನಾಗಿದೆ. ನೀವು ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಆದ್ರೆ ಇನ್ 2 ತಿಂಗಳ ನಂತರ ಗುರು 8ನೇ ಮನೆಗೆ ಹೋಗ್ತಾನೆ, ಕಟಕ ರಾಶಿಗೆ. 8ನೇ ಮನೆಗೆ ಹೋದಾಗ ಗುರು ಬಲ ಅಷ್ಟಾಗಿ ಇರುವುದಿಲ್ಲ. ಆದ್ದರಿಂದ ಆ 8ನೇ ಮನೆಗೆ ಹೋದಾಗ ಏನ್ ಮಾಡ್ಬೇಕಂತ ಈಗಲೇ ತಿಳಿಸ್ಬಿಡ್ತೇನೆ. ನೋಡಿ, ಅಲ್ಲಿಂದ 1 ವರ್ಷಗಳ ಕಾಲ 8ನೇ ಮನೆಯಲ್ಲಿ ಗುರು ಇರೋದ್ರಿಂದ ಮೊಟ್ಟ ಮೊದಲಿಗೆ ವಾಹನಗಳನ್ನ ನಿಧಾನವಾಗಿ ಚಲಿಸಿ. ಯಾಕೆಂದ್ರೆ ಅರ್ಧಾಷ್ಟಮ ಶನಿಯೂ ಇದೆ, 8ನೇ ಮನೆಯಲ್ಲಿ ಗುರು ಇರ್ತಾನೆ. ತುಂಬಾ ಒಂದ್ ರೀತಿ ಕಷ್ಟಕರ ಸಮಯ ಅದು. ಅಷ್ಟೇ ಅಲ್ಲ, ಯಾವುದೇ ಒಂದು ಒಳ್ಳೆ ಕೆಲಸ ಅಷ್ಟಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಗುರು ಆಶೀರ್ವಾದ ಬೇಕು, ಗುರುವಿನ ಇಂದ ಒಳ್ಳೆ ಆಗ್ಬೇಕು ಅಂದ್ರೆ 1 ವರ್ಷಗಳ ಕಾಲ, ಜೂನ್ ನಿಂದ ನೆಕ್ಸ್ಟ್ ಜೂನ್ ವರೆಗೂ ಕೂಡ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳು ದಾನ ಮಾಡಿ, ಲಡ್ಡು ದಾನ ಮಾಡ್ಬೋದು, ಅಥವಾ ಹಳದಿ ವಸ್ತ್ರಗಳನ್ನ ಯಾರಾದ್ರೂ ಶಾಸ್ತ್ರಿಗಳಿಗೆ ದಾನ ಮಾಡಿ. 1 ವರ್ಷಗಳ ಕಾಲ ಫುಲ್ ಇಷ್ಟು ಮಾಡೋದ್ರಿಂದ ನಿಮಗೆ ಬರುವ ಸಾಕಷ್ಟು ತೊಂದರೆಗಳನ್ನ ನೀವು ತಪ್ಪಿಸಿಕೊಳ್ಳಬಹುದು. ಮತ್ತೆ ಹೇಳ್ತೀನಿ, ಜೂನ್ 5ನೇ ತಾರೀಕಿನ ನಂತರ 1 ವರ್ಷಗಳ ಕಾಲ ಹೆಚ್ಚು ಕಡಿಮೆ ಗುರುಬಲ ಇರೋಲ್ಲ. ಆವಾಗ ಗುರುಗಳ ದೇವಸ್ಥಾನಕ್ಕೆ ಹೋಗಿ ನಾವು ಹೇಳಿದ ದಾನಗಳನ್ನ ಮಾಡೋದ್ರಿಂದ ಗುರುವಿನಿಂದ ಒಳ್ಳೇದಾಗ್ತದೆ. ಅಥವಾ ಕೆಟ್ಟದ್ದೇನಾದ್ರೂ ಸಂಭವಿಸದಿದ್ರೆ ಅದನ್ನ ತಪ್ಪಿಸಿಕೊಳ್ಳಬಹುದು ಧನುರಾಶಿಯವರು. ಯಾಕೆ ಅಂದ್ರೆ 2 ತಿಂಗಳ ಕಾಲ ಗುರುಬಲ ಇದೆ, ಆದ್ರೆ ಅರ್ಧಾಷ್ಟಮ ಶನಿ ಇದೆ. ಶನಿಗ್ರಹವನ್ನು ನೋಡಿದಾಗ ಶನಿದೇವರು ಮೀನರಾಶಿಯಲ್ಲಿದ್ದಾರೆ, ಧನುರಾಶಿಯಿಂದ 4ನೇ ಮನೆಯಲ್ಲಿ. ಇದರರ್ಥ ಶನಿದೇವರು ಅರ್ಧಾಷ್ಟಮ ಶನಿ ಅಂತ ಕರಿತೀವಿ, ಹಾಗಿದ್ದಾರೆ. ಇನ್ನು ಗುರುಬಲ ಈಗಿದೆ, ಆದ್ರೆ 2 ತಿಂಗಳ ಕಾಲ ನಂತರ ಇರೋದಿಲ್ಲ. ಗುರು 8ನೇ ಮನೆಯಲ್ಲಿ ಇರ್ತಾನೆ, ಅಷ್ಟಮದಲ್ಲಿರ್ತಾನೆ. ಶನಿ ಅರ್ಧಾಷ್ಟಮ ಶನಿಯಲ್ಲಿರ್ತಾನೆ. ಆಗ ನಿಮ್ಗೆ ಸಮಯ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಆದ್ದರಿಂದ ನೀವು ಶನಿದೇವರಿಗೆ ಕಪ್ಪು ಎಳ್ಳು, ಕಪ್ಪು ವಸ್ತ್ರದಾನ ಮಾಡಿ, ಗುರುಗಳ ದೇವಸ್ಥಾನದಲ್ಲಿ ಕಡಲೆಕಾಳು, ಹಳದಿ ವಸ್ತ್ರವನ್ನ ದಾನ ಮಾಡಿ, ಲಡ್ಡು ದಾನ ಮಾಡಿ, ಅನಾಥಾಶ್ರಮಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ಪುಳಿಯೋಗರೆ ದಾನ ಮಾಡಿ. ಹೀಗೆ ಮಾಡೋದ್ರಿಂದ ಒಳ್ಳೇದಾಗ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಅಂದ್ರೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಅದರ ನಂತರ ಅಂದ್ರೆ ನೆಕ್ಸ್ಟ್ ಇಯರ್ ತುಂಬಾ ಗುರುಬಲ ಇರುತ್ತೆ, ಏನು ತೊಂದರೆ ಇಲ್ಲ. ಇಷ್ಟು ನೀವು ಪಾಲಿಸಿದ್ರೆ ಸಾಕು. ಈಗ ಅರ್ಧಾಷ್ಟಮ ಶನಿಗೆ ಕಪ್ಪು ಎಳ್ಳು, ಕಪ್ಪು ವಸ್ತ್ರದಾನವನ್ನು ಮಾಡೋದನ್ನ ಮರಿಬೇಡ್ರಿ. ನೆಕ್ಸ್ಟ್ ಜೂನ್ ಅಂದ್ರೆ 2027 ಜೂನ್ ನಂತರ ಶನಿದೇವರು ಮೇಷರಾಶಿಗೆ ಪ್ರವೇಶವಾದಾಗ, ಆಗ ಗುರುವು ಕೂಡ ಸಿಂಹ ರಾಶಿ ಪ್ರವೇಶವಾದಾಗ ಅದ್ಭುತವಾದ ಸಮಯ ಬರುತ್ತದೆ ಧನುರಾಶಿಯವರಿಗೆ. ಒಳಿತಾಗಲಿ. ನಾವು ಹೇಳಿದ್ದನ್ನ ಪಾಲಿಸಿ. ಅಷ್ಟೇ ಅಲ್ಲ ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಆಶೀರ್ವಾದ ಮಾಡಿದ್ದೀರಾ, ಧನ್ಯವಾದಗಳು.
ಸಾಕಷ್ಟು ಜನ ಯಾರಾದ್ರೂ ವಾಮಾಚಾರ, ಬಾನಾಮತಿ, ಚೌಡಿ ಪ್ರಯೋಗ ದೋಷಗಳೇನಿದ್ದಾರೆ ಫೋನ್ ಮಾಡಿದ್ದಾರೆ, ಅವರಿಗೆ ತೊಂದರೆಯನ್ನು ನಿವಾರಿಸಿದ್ದೇವೆ, ಅವರು ತಿಳಿಸಿದ್ದಾರೆ ತಮ್ಮ ತೊಂದರೆ ನಿವಾರಣೆ ಆಗಿದೆ ಗುರುಗಳೇ ಅಂತ. ನೀವು ಕೂಡ ಏನಾದರೂ ತೊಂದರೆ ಇದ್ರೆ ಫೋನ್ ಮಾಡಬಹುದು, ನಾವು ಸಲಹೆ ನೀಡ್ತೇವೆ. ಶುಭವಾಗಲಿ.